ಗುಡ್ ಮಾರ್ನಿಂಗ್. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ನೋಡಿ, ಈಗ ಕಾಣ್ತಾ ಇರ್ತಕ್ಕಂಥದ್ದು 9 ಎಕರೆ 20 ಸೆಂಟು, ಅಂದರೆ 9.25 ಎಕರೆ. ಈ ಕಡೆ ಸೆಂಟ್ ಬರುತ್ತೆ, 100 ಸೆಂಟ್ಗೆ 1 ಎಕರೆ, 20 ಸೆಂಟ್ ಅಂದರೆ ಆಲ್ಮೋಸ್ಟ್ 25 ಸೆಂಟ್ಸ್ಗೆ 1/4 ಎಕರೆ. ಅಂದರೆ ನೀವು 9.25 ಎಕರೆ ಅಂದ್ಕೊಳ್ಳಿ. ಸೊ ಆ್ಯಸ್ ಪರ್ RTC 9 ಎಕರೆ 20 ಸೆಂಟು, 5 ಸೆಂಟ್ ಕಡಿಮೆ 9.25 ಎಕರೆಗೆ. ಸುತ್ತ ಫೆನ್ಸಿಂಗ್ ಆಗಿದೆ. ಬೋರ್ವೆಲ್ ಇದೆ, ಒಂದು ಬೋರ್ವೆಲ್ ಇದೆ, ಸಫಿಷಿಯೆಂಟ್ ವಾಟರು. ಈ ಥರ ಲ್ಯಾಂಡ್ ಒಳಗಡೆ ಈ ಥರ ಸೀಪೇಜ್ ವಾಟರ್ ಥರ ಫ್ಲೋಯಿಂಗ್ ಆಗ್ತಾ ಇರ್ತದೆ. ಅಲ್ಲಿ ಮುಂದೆ ಕಾಣ್ತಾ ಇದೆ ಮನೆ ಕೂಡ ಸೇರ್ಕೊಳ್ಳುತ್ತೆ. ಒಂದು ಬೃಹತ್ಕಾರದ ಬೆಟ್ಟ, ತುಂಬ ವ್ಯೂಸು ಇರ್ತಕ್ಕಂತಹ ಬೆಟ್ಟದ ವ್ಯೂಸು ಸುತ್ತ ನೋಡ್ಬೋದು. ಬೆಟ್ಟದ ವ್ಯೂವನ್ನು ಕಾಣ್ಬೋದು. ಈ ಬೆಟ್ಟ ಯಾವುದು ಅಂದರೆ, ಬೆಟ್ಟ ಹಿಂಭಾಗದಲ್ಲಿ ಬರ್ತಕ್ಕಂಥದ್ದು ಗುಂಡ್ಯಾಲ್ ಡ್ಯಾಮ್. ಇಟ್ಸ್ ವೆರಿ ಫೆಮಿಲಿಯರ್ ಡ್ಯಾಮ್. ಈ ಗುಂಡ್ಯಾಲ್ ಡ್ಯಾಮ್ ಇರೋದ್ರಿಂದ ಈ ಭಾಗದಲ್ಲಿ ತುಂಬನೇ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲೆಲ್ಲ ಡಿಪೆಂಡಿಂಗ್ ಆನ್ ಅದೇ ನೀರನ್ನ ಯೂಸ್ ಮಾಡಿಕೊಂಡು ಇಲ್ಲಿ ತುಂಬನೇ ವ್ಯವಸಾಯ ಮಾಡ್ತಾರೆ. ದಿಸ್ ಸುಗರ್ ಕೇನ್ ಡಿಪೆಂಡಿಂಗ್ ಆನ್ ಸೇಮ್ ವಾಟರ್ ಆ್ಯಂಡ್ ಆಲ್ಸೋ ಡಿಪೆಂಡಿಂಗ್ ಆನ್ ಬೋರ್ವೆಲ್. ಸುತ್ತ ಬೆಟ್ಟದ ವ್ಯೂಸು ಗುಂಡ್ಯಾಲ್ ಡ್ಯಾಮ್ ಪಕ್ಕದಲ್ಲೇ ಇದೆ. ಮೇ ಬಿ ಗುಂಡ್ಯಾಲ್ ಡ್ಯಾಮ್ ಇಲ್ಲಿಗೆ ಒಂದು 3 ಕಿಲೋಮೀಟ್ರ್ ಆಗ್ಬೋದು. ಒಳ್ಳೆ ವ್ಯೂಸ್ ಇದೆ. ಇದು ಈ ಪಕ್ಕದಲ್ಲಿ ಗುಂಡ್ಯಾಲ್ ಡ್ಯಾಮ್ ಇದೆ ಮತ್ತು ಸುತ್ತ ಬೆಟ್ಟದ ವ್ಯೂಸ್ ಇರೋದ್ರಿಂದ ಇದನ್ನು ರೆಸಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ, ರೆಸಾರ್ಟ್ಸ್ ಆಗಿ ಕಮರ್ಷಿಯಲ್ ಆಗಿ ನೀವು ಇಲ್ಲಿ ಉದ್ಯಮನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ರೆಸಾರ್ಟ್ಸ್ ಸ್ಟಾರ್ಟ್ ಮಾಡಿದ್ರೆ ಏನು ಬೆನಿಫಿಟ್ ಅಂದರೆ, ಒಂದು ರೋಡು ಇಲ್ಲಿಂದ ಹೈವೇ ಬರುತ್ತೆ, ಅದು ಬಂದು ಬೆಂಗಳೂರು ಟು ಸತ್ಯಮಂಗಲ ಕೊಯಮತ್ತೂರು ರೋಡು, ಆಯಿತಾ. ಅದಾದ ಮೇಲೆ ಎಮ್ಮೆ ಮಿಲ್ಸ್ ಸಿಗುತ್ತೆ. ಇಲ್ಲಿಂದ ಎಮ್ಮೆ ಮಿಲ್ಸು ರಫ್ಲಿ 80 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಗಗನಚುಕ್ಕಿ ಬರಚುಕ್ಕಿ ಬರುತ್ತೆ, ಅಂದರೆ ಮಳವಳ್ಳಿ ಕಡೆ ಬರುತ್ತೆ. ಅದು ಶಿಂಷಾ ಗಗನಚುಕ್ಕಿ ಬರಚುಕ್ಕಿ, ಅದೊಂದು 50 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಲ್ಲಿಂದ ಬಿಳಿಗಿರಿ ರಂಗನ ಬೆಟ್ಟ ಸಿಗುತ್ತೆ, ಅದೊಂದು 40 ಕಿಲೋಮೀಟ್ರ್ ಆಗ್ಬೋದು ರಫಾಗಿ. ಇನ್ನೂ ಹಲವಾರು ಟೂರಿಸ್ಟ್ ಡೆಸ್ಟಿನೇಷನ್ಸ್ಗಳಲ್ಲಿ ಇರೋದ್ರಿಂದ ಮತ್ತು ಗುಂಡ್ಯಾಲ್ ಡ್ಯಾಮು ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಯಾತ್ರಾರ್ಥಿಗಳು, ಟೂರಿಸ್ಟ್ಗಳು ಬಂದು ವೀಕೆಂಡ್ಸಲ್ಲಿ ತುಂಬನೇ ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಕ್ಕಂತಹ ಸರ್ವೇ ಸಾಮಾನ್ಯವಾಗಿ ತಾವು ಕಾಣ್ಬೋದು. ಈ ಥರ ಇರೋದ್ರಿಂದ ಈ ಭಾಗದಲ್ಲಿ ಒಂದು ರೆಸಾರ್ಟ್ಸು ಮಾಡಿಕೊಂಡ್ರೆ ಕಮರ್ಷಿಯಲಾಗಿ ಸಕ್ಸಸ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿಂದ ಕರೆಕ್ಟಾಗಿ 4 ಕಿಲೋಮೀಟ್ರು ಹೈವೇ ಬರುತ್ತೆ, ಅದು ಸತ್ಯಮಂಗಲ ಕೊಯಮತ್ತೂರಿಗೆ ಹೋಗುವಂಥ ಹೈವೇ. ಮತ್ತು ಇನ್ನೊಂದು ಹೈವೇ ಬರುತ್ತೆ, ಮೈಸೂರು ಟು ಎಮ್ಮೆ ಮಿಲ್ಸ್ ಹೈವೇ, ಅದು 8 ಕಿಲೋಮೀಟ್ರ್ ಆಗುತ್ತೆ. ಸೊ ರೋಡ್ ಆಕ್ಸಸ್ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲಿ ರೆಸಾರ್ಟ್ಸು ಸಕ್ಸಸ್ ಆಗ್ಬೋದು ಅನ್ನತಕ್ಕಂಥದ್ದು ನನ್ನ ಸಜೆಷನು. ಇಲ್ಲಾಂದರೆ ವ್ಯವಸಾಯ ಮಾಡ್ತೀನಿ ಅಂದರೆ ಮಾಡ್ಕೋಬಹುದು. ವಾಟರ್ ಸೋರ್ಸ್ ಚೆನ್ನಾಗಿದೆ, ವಾಟರ್ಗೇನು ಸಮಸ್ಯೆ ಇಲ್ಲ. ಇಟ್ಸ್ 9 ಎಕರೆ 20 ಸೆಂಟ್ ಏನಿದೆ, ಇದು ಇಟ್ ಈಸ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಮೀನ್ಸ್ ಸ್ವಯಾರ್ಜಿತ. ಉಳಿದಂತೆ ಚೆನ್ನಾಗಿದೆ ಎಲ್ಲ. ಸ್ವಲ್ಪ ಇದು ವ್ಯವಸಾಯಕ್ಕೆ, ಅದರಿಂದ ಒಂದು ಸ್ವಲ್ಪ ಇದು ಬ್ಲ್ಯಾಕ್ ಸಾಯಿಲು, ಇದ್ರ ಮೇಲೆ ಒಂದು ಸ್ವಲ್ಪ ಸಾಯಿಲ್ ಕನ್ವರ್ಟ್ ಮಾಡ್ಕೋಬೇಕು. ಕೆಂಪು ಮಣ್ಣನ್ನು ಇದನ್ನು ಇಲ್ಲಿ ಮತ್ತು ಇದನ್ನು ಈ ಭೂಮಿ ಮೇಲೆ ಕೆಂಪು ಸಾಯಿಲ್ ಹಾಕ್ಕೊಂಡು ವ್ಯವಸಾಯ ಮಾಡ್ತೀನಿ ಅಂದರೆ ಕೆಂಪು ಸಾಯಿಲ್ ಬೇಕಾಗುತ್ತೆ. ಇಲ್ಲ ಆ್ಯಸ್ ಆಫ್ ನೌ ಇದನ್ನು ಹೀಗೆ ಮಾಡ್ಕೋತೀವಿ ಅಂದರೆ ಓನ್ಲಿ ಫ್ಯೂ ಕ್ರಾಪ್ಸು, ಮೀನ್ಸ್ ಕೊಕೊನೆಟ್ಟು, ಅರೆಕಾನೆಟ್ಸು, ಮತ್ತು ಏನು ಶುಗರ್ ಕೇನ್, ಭತ್ತ, ಪ್ಯಾಡಿ, ಇಷ್ಟು ಮಾತ್ರ ಬೆಳೆಯುತ್ತಿದ್ದು. ಬಟ್ ಇದಕ್ಕೆ ಬ್ಲ್ಯಾಕ್ ಸಾಯಿಲ್ ಮೇಲೆ ಒಂಚೂರು ಸ್ವಲ್ಪ ಕೇರ್ ತಗೊಂಡು, ಮುಂದೆ ಕಾಣ್ತಕ್ಕಂಥ ರೆಡ್ ಸಾಯಿಲ್ ಕಾಣ್ತಿದೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಇದರ ಸಾಯಿಲನ್ನು ನೀವು ಎಂಟೈರ್ ಲ್ಯಾಂಡ್ಗೆ ಕನ್ವರ್ಟ್ ಮಾಡ್ಕೊಬಿಟ್ರೆ ಇಲ್ಲಿ ಏನು ಬೇಕಾದರೂ ಕೂಡ ಕ್ರಾಪ್ಸನ್ನೇ ಬೆಳಿಬೋದು. ಏಕೆಂದರೆ ರೆಡ್ ಸಾಯಿಲಲ್ಲಿ ಮೋರ್ ಆಪ್ಷನ್ಸ್ ದ ಗೆಟ್ ಕಲ್ಟಿವೇಷನ್. ಈ ರೀತಿ ಮಣ್ಣು ಹಾಕಬೇಕಾಗುತ್ತೆ. ಈಗ ಆಲ್ರೆಡಿ ಅವರು ಟ್ರೈ ಮಾಡ್ತಿದ್ದಾರೆ, ಬಹುಶಃ ಅವರೇ
ನಿಮ್ಗೆ ಇದನ್ನು ಎಂಟೈರ್ ಲ್ಯಾಂಡ್ಗೆ ಕೆಂಪು ಸಾಯಿಲ್ ಮಾಡಿ ಕೊಡ್ತಾರೆ ಅಂತ ಒಂದು ರೂಮರ್ ಇದೆ. ಮಿಕ್ಕಿದಂತೆ ನಾನು ಸಜೆಷನ್ ಮಾಡ್ತಾಯಿರೋದು, ಮನೆ ಇದೆ, ಪವರ್ ಇದೆ, ವಾಟರ್ ಸೋರ್ಸ್ ಚೆನ್ನಾಗಿದೆ, ರೋಡ್ ಆಕ್ಸೆಸ್ ಚೆನ್ನಾಗಿದೆ, ಮತ್ತು ಸುತ್ತ ಬೆಟ್ಟದ ವ್ಯೂಸು, ಗುಂಡ್ಯಾಲ್ ಡ್ಯಾಮ್ ತುಂಬ ಚೆನ್ನಾಗಿದೆ. ಈ ಸೀನ್ ನೋಡ್ಬೇಕಾದ್ರೆ ಇಲ್ಲೇ ಬಂದು ನೋಡಬೇಕು. ಇದು ಬೆಂಗಳೂರಿಗೆ ರಫ್ ಆಗಿ ಒಂದು 140 ಕಿಲೋಮೀಟ್ರ್ ಆಗ್ಬೋದು, ಮೈಸೂರಿಗೆ 120 ಕಿಲೋಮೀಟ್ರ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಉಳಿದಂತೆ ಲ್ಯಾಂಡು ಎಲ್ಲ ರೀತಿ ಅನುಕೂಲ ಇದೆ, ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ, ಸುತ್ತ ಫೆನ್ಸಿಂಗ್ ಆಗಿದೆ. ಕಾಲ್ ಮಾಡಿ, ನಾನು ಹುಡುಗ 9901323456.